ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ, ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಪರಮ ಗುರು ಆಸಾಧು ಮುದ್ದು ರಾಮ, ಪರಮ ಗುರು ಆಸಾಧು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬೀರು ನುಡಿಗಳೊಂದು. ಕಾಲ ಮಾರಿ ತಕ್ಕೋಬೇಕಂತ ಚರಿಗೆ ತಗೊಂಡು ಆ ಕಾಲ ಮೇಲೆ ನೀರ್ ಹಾಕೊಂಡು ಹೊತ್ತಿದ್ ರುಂಬಾಲ್ ತೆಗೆದು ಕಟ್ಟಿ ಮೇಲೆ ಇಟ್ಟಿದ್ದ, ಮಾರಿ ತಕ್ಕೋತಿದ್ದ, ವಿನಿಮಾಯಿ ಇಲಿಯಾಗಿ ಬಂದು ಆ ರುಂಬಾಲ್ ಪದರೊಳಗಿನ ದುಡ್ಡು ತಗೊಂಡು ಹೋಗಿಬಿಟ್ಟಿದ್ದು. ಮುಖ ತೊಳ್ಕೊಂಡು ಅದನ್ನ ನೋಡ್ತಾನ ರುಂಬಾಲ ಪದರೊಳಗ, ಆ ದುಡ್ಡು ಇದ್ದಿದ್ದಿಲ್ಲ. ಅವಾಗ ಒಂದ ನವ ಲಕ್ಷ್ಮಿನೇ, ಸಾಕ್ಷಾತ್ ಲಕ್ಷ್ಮಿನೇ ನನಗೆ ಪ್ರತ್ಯಕ್ಷ ಆಗಿ ಒಂದು ದುಡ್ಡು ಕೊಟ್ಟಿದ್ದಳು, ನಿನಗೆ ಐಶ್ವರ್ಯ ಬರ್ತದಂತ ಹೇಳಿತು. ಖರೆ ಇತ್ತು ದುಡ್ಡು ಹೋಗಿದ್ದು. ಚಿಂತಾಗಿ ಅವಸಂಕ ರಾಯಣಗೌಡ ಇವತ್ತು ಜೀವ ಇಡಬಾರದು, ಇವತ್ತೊಂದು ದಿನ ನನ್ನ ನವನ ಬಲಿ ಹೋಗುದಿಕ್ಕಂತ ಅದೇ ಕೊಡ್ಲಿ ಕೋರಿ ಹಕ್ಕ ಹಿಡ್ಕೊಂಡು ಕಿಲ್ಲಳ ಭೂಮಿಗೆ ಬಂದು ಅದೇ ಬಂದಿಗಿಡದು ಕೆಳಗೆ ನಮಸ್ಕಾರ ಮಾಡಿ ಮತ್ತೆ ಏರ್ತಾನ. ನನಗೆ ಕಟ್ಟಿಗೆ ಮಾರುದು ನನ್ನ ಬಿಡ್ಲಾರ ಕರ್ಮ ಅಂತ. ಅವಾಗ ಭಾಗ್ಯದ ಲಕ್ಷ್ಮಿ ಮತ್ತೆ ಒದರಿದಳೆ, ನಿನಗ ಕಾಡು ಕಾಲು ಬಾಳನೇ ಐತಿ, ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ, ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ, ಜಾತಿ ಮತ ಪಥದಿಂದ ದೂರ ಅವನಾತ್ಮ, ಜಾತಿ ಮತ ಪಥದಿಂದ ದೂರ ಅವನಾತ್ಮ, ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ, ಸೇವಕನ ಭಾವದಲ್ಲಿ